ಹಲೋ ಎಲ್ಲರಿಗೂ. ಸೊ ಇವತ್ತು ಕೂಡ ಯು ಜಿ ಎನ್ ಟಿ ಪಿ ಸಿದ ಸೆಕೆಂಡ್ ಡೇ ಕಂಪ್ಲೀಟ್ ಆಗೈತಿ. ಸೊ ಕ್ವಶನ್ಸ್ ಹೆಂಗೆ ಬಂದಿದ್ದು ಏನು ಬಂದಿದ್ದು ಅಂತೇಳಿ ಲಿಸ್ಟ್ ಸಿಕ್ಬಿಟ್ಟೈತೆ ಅಲ್ಲೇ ಹೇಳ್ತೀನಿ ಪಟಾಪಟ ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಒಂದು ಏನೋ ಸರ್ಪ್ರೈಸ್ ಐತಲ್ಲ, ಆ ಸರ್ಪ್ರೈಸ್ ಇವತ್ತು ಐತಿ, ದೊಡ್ಡ ಸರ್ಪ್ರೈಸ್ ಐತಿ. ಮತ್ತು ಇನ್ನೊಂದು ಏನಂದ್ರೆ ಥ್ಯಾಂಕ್ಸ್, ಯಾರ್ಯಾರು ನಂಗೆ ಕಾಲ್ ಮಾಡಿ ಹೇಳಾಕತ್ತಿರಲಿಲ್ಲ ಕ್ವಶನ್ಸ, ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ. ಮತ್ತು ಇನ್ನೊಂದು ಏನು ನಂಗೆ ಭಾಳ ಖುಷಿ ಗೊತ್ತನ್ರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಹೇಳಿ ಕ್ವಶನ್ಸ್ ಬಂದಾವ ಅಂದ್ಬಿಡ್ತಾರಲ್ಲ. ಏನು ಬ್ಯಾಚ್ ಮಾಡಿದ್ನಲ್ಲ, ಪೇಡ್ ಬ್ಯಾಚ್, ಭಾಳ ಹೆಲ್ಪ್ಫುಲ್ ಆಗೈತಿ, ಭಾಳ ಯೂಸ್ಫುಲ್ ಐತಿ. ಇಂಪಾರ್ಟೆಂಟ್ ವಿಡಿಯೋ ನಾವೊಂದು ಇದು ಮಾಡಿದ್ದೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಅದು ವಿಡಿಯೋ. ಸೊ ಆ ಟಾಪಿಕ್ದು ವಿಡಿಯೋ ನೋಡಿ ಯಾರು ಜಿ ಕೆ ಜಸ್ ಓದಿರಲಿಲ್ಲ, ಬೆಂಕಿ ಈಗ ಇನ್ನೂ ಮಟ್ಟ ನೆಕ್ಸ್ಟ್ ಎಕ್ಸಾಮ್ ಐತಾರೆ ನೋಡಲಿಲ್ಲ ಹೋಗಿ ನೋಡಿರಿ, ಯೂಸ್ ಆಗುತ್ತಾ. ಜಸ್ಟ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಸೀದಾ ನಿಮಗೆ ಯಾವ ಟಾಪಿಕ್ಸ್ ಓದಬೇಕು, ಯಾವ ಟಾಪಿಕ್ ಕ್ವಶನ್ ಬಂದಿದ್ದು ಅಂತ ಹೇಳ್ತೀನಿ. ಸೊ ರೀಸನಿಂಗ್ ಐತಿ ನೋಡಿರಿ. ಫಸ್ಟ್ ರೀಸನಿಂಗ್ ಮಾತ್ರ ಫುಲ್ಲು ಈಸಿ ಇತ್ತತ್ತ. ರೀಸನಿಂಗ್ ಈಸಿ ಐತಿ, ನಾರ್ಮಲ್ ಐತಿ, ಏನೂ ಕಷ್ಟ ಇಲ್ಲ, ಈಸಿ ಆಗುತ್ತಾ. 1-2 ಕ್ವಶನ್ ನಿಮಗೆ ಸ್ವಲ್ಪ ಟ್ರಿಕ್ ಬರೋದು, ಬಟ್ ಮಾಡ್ಬೋದು, ಆ ಟೈಪ್ ಬರುತ್ತೆ. ಮ್ಯಾಥ್ಸ್ ನೋಡಿರಿ. ಸೊ ಮ್ಯಾಥ್ಸು ನಿಮ್ಗೆ ಈಸಿನೇ ಐತಿ, ಹಾಗೇನಿಲ್ಲ, ಸ್ವಲ್ಪ ಈಸಿಗಿಂತ ಸ್ವಲ್ಪ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇದಾವೆ, ಕೆಲವೊಂದು ಕ್ವಶನ್ ಸ್ವಲ್ಪ ಕ್ಯಾಲ್ಕುಲೇಟ್ ಇರ್ತಾವೆ, ಮತ್ತು ಈಸಿಗಿಂತ ಸ್ವಲ್ಪ ಜಾಸ್ತಿ, ಮಾಡ್ರೇಟ್ಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು, ಆ ಟೈಪ್ ಅದಾವೆ. ನಾರ್ಮಲ್ ನಿನ್ನೇನು ಹೇಳಿದ್ನಲ್ಲ ಕ್ವಶನ್ಸ, ಸೇಮ್ ಟೈಪ್ ಕ್ವಶನ್ಸ, ಮ್ಯಾಥ್ಸ್ ಒಳಗೇನು ಚೇಂಜ್ ಇಲ್ಲ, ಅವೇ ಡಿಸ್ಕೌಂಟ್, ಅದೇ ಪ್ರಾಫಿಟ್, ಅದೇ ಟ್ರಿಗ್ನೋಮೆಟ್ರಿ, ಅವೇ ನಾರ್ಮಲ್ ಕ್ವಶನ್ಸ್ ಅದಾವೆ, ಭಾಳ ಹೆವಿ ಇಲ್ಲ, ಅವನೇ ಮಾಡಕತ್ತಾರೆ. ಬಟ್ ಇನ್ನು ಇದ್ರ ಬಗ್ಗೆ ಹೇಳ್ತೀನಿ ನೋಡಿರಿ. ಯಾವುದೋ ನಮ್ಮದು ಜಿ ಕೆನೆಲ್ಲ ಮೇನ್ ಪ್ರಾಬ್ಲಮ್ ಆಗಿರೋದು. ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಕರೆಂಟ್ ಅಫೇರ್ಸ್ ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಏನು ಹೇಳಿದ್ದೆ, ಕರೆಂಟ್ ಅಫೇರ್ಸ್ 2026 ಜಾಸ್ತಿ ಕೇಳೋದು ಅಂದ್ಕೊಂಡಿದ್ದೆ. ಬಟ್ ನಂಗೆ ಅನ್ಸೋ ಮಟ್ಟಿಗೆ ಅವ್ರು ಆ್ಯಕ್ಚುಲಿ ಇದು ಯೂಜಿದ ಆ್ಯಕ್ಚುಲಿ NTPC ಗ್ರಾಜುಯೇಟ್ ಏನಿತ್ತಲ್ಲ, ಸೊ ಗ್ರಾಜುಯೇಟ್ ಟೈಮ್ನಾಗ ಇದನ್ನು ಕೂಡ ಸೆಟ್ ಮಾಡಿದ್ರೆ ಅನ್ಸುತ್ತಾ ಕ್ವಶನ್ ಪೇಪರ್ಗಳು. ಹಾಗಾಗಿ 2025 ಬರೀ 2025 ಕೇಳಾಕತ್ತಾರೆ. ಸೊ ನಾನು ಅಂತೀನಿ ನೆಕ್ಸ್ಟ್ ವರೆಗೆ. ಸೊ 2026 ಓದ್ರಿ, ಬಟ್ 2025 ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ, ಜಾಸ್ತಿ ಇನ್ನೂ ಚಾನ್ಸ್ ಐತಲ್ಲ. ಸೊ ಜಾಸ್ತಿ ನೀವು 2025 ಕರೆಂಟ್ ಅಫೇರ್ಸ್ನ ಓದ್ರಿ. ಸೊ ಅಲ್ಲಿಂದನೇ ಬರತ್ತಾ ಕ್ವಶನ್ಸ್. 200 ನಾನು ಕೇಳಿಲ್ಲ, ನನಗೆ 200 ಯಾರು ಹೇಳಿಲ್ಲ 2026 ಕರೆಂಟ್ ಅಫೇರ್ ಬಂದೈತೆ ಅಂತೇಳಿ. ಸೊ ಹೇಳಿದವರೆಲ್ಲ 2025 ಕರೆಂಟ್ ಅಫೇರ್ಸ್ ಬರತ್ತವ ಅಂತ ಹಾಕತ್ತಾರೆ. ಹಾಗಾಗಿ ಜಾಸ್ತಿ ಅದಕ್ಕೆ ಫೋಕಸ್ ಮಾಡಿರಿ. ಇನ್ನು ಜಾಗ್ರಫಿ ಬಗ್ಗೆ ಕ್ವಶನ್ಸ್ ಬರತ್ತವ, ಸ್ವಲ್ಪ ಈಸಿ ಇದಾವೆ, ಬಟ್ ನಾರ್ಮಲ್ ಅದಾವೆ. ಇನ್ನು ಅಗ್ರಿಮೆಂಟ್ಸ್ ಈಗಿನ ಇದ್ರ ಏನಲ್ಲ, ಸೊ ಕರೆಂಟ್ ಅಫೇರ್ಸ್ ಒಳಗೆ ಅಗ್ರಿಮೆಂಟ್ಸ್ ಬಗ್ಗೆ ಕ್ವಶನ್ ಬರತ್ತವ ಅಂತೇಳಿ. ಅಗ್ರಿಮೆಂಟ್ಸ್ ಏನಿರ್ತಾವಲ್ಲ, ನಮ್ಮ ದೇಶ ಒಪ್ಪಂದ ಆಗಿರ್ತಲ್ಲ, ಸೊ ಒಪ್ಪಂದಗಳ ಬಗ್ಗೆ ಕ್ವಶನ್ಸ್ ಅದಾವೆ. ಇನ್ನು ನಾನು ನಿಮ್ಗೆ ಏನು ಹೇಳಿಲ್ಲ ಟಾಪಿಕ್ಸ್, ಸೊ ಆ ಟಾಪಿಕ್ಸ್ ನೀವು ಓದ್ಕೊಂಡು ಹೋಗಿದ್ರೆ ಸಾಕು. ನಾರ್ಮಲ್ ಆಗಿ 1857 ರೆವಲ್ಯೂಷನ್ ಇರುತ್ತಲ್ಲ, ಸೊ ರೆವಲ್ಯೂಷನ್ ಬಗ್ಗೆ ಕ್ವಶನ್ ಬಂದೈತಿ, ಯಾಕೆ ಸ್ಟಾರ್ಟ್ ಆಗಿತ್ತು ಅನ್ನೋದು. ಅದು ಬಿಟ್ಟರೆ ನಾರ್ಮಲಾಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕ್ವಶನ್ ಬಂದೈತಿ. ಸೊ ಎಲ್ಲ ನಾನು ನಿಮ್ಗೆ ಟಾಪಿಕ್ಸ್ ಮೊದಲೇ ಹೇಳಿದ್ದೆ, ಈ ಟಾಪಿಕ್ಸ್ ಓದ್ಕೊಂಡವ್ರಿ ಇದೇ ಟಾಪಿಕ್ಸೇ ಕ್ವಶನ್ ಬರ್ತದೆ ಹೇಳಿ. ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದವ್ರಿಗೆ ಮಾತ್ರ ಮಸ್ತ್ ಆಗಿರುತ್ತೆ ಹೇಳ್ತೀನಿ. ಮತ್ತು ಇನ್ನು ಕಂಪ್ಯೂಟರ್ ಬಗ್ಗೆ, ಓಕೆ, ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ ಬರ್ತಾವೆ. ನಾರ್ಮಲಾಗಿ ಹೇಳಿದ್ದೆ, ಮುಂಚೆ ಕೂಡ ಹೇಳಿದ್ದೆ, ಈಗೂ ಹೇಳ್ತೀನಿ. ಕಂಪ್ಯೂಟರ್ ಬಗ್ಗೆ 5-6 ಕ್ವಶನ್ಸ್ ಬರ್ತಾವೆ. ಸೊ 5-6 ಕ್ವಶನ್ಸ್ ನಿಮ್ಗೆ ಆರಾಮಾಗಿ ಈಸಿಯಾಗಿ ಮಾಡಿದಿರ್ತಾ. ಕೆಲವೊಮ್ಮೆ ಒಂದು ಕ್ವಶನ್ ನಿಮಗೆ ಟ್ರಿಕ್ಕೇ ಬರ್ಬೋದು. ಬಟ್ ಆಲ್ಮೋಸ್ಟ್ ನಿಮ್ಗೆ ಒಂದು ಲೆಕ್ಚರ್ ಮಾಡಿದ್ದೆ ನಾನು, ಲೆಕ್ಚರ್ ಅದು ಅವಾಗ ಮುಂಚೆ ಮಾಡಿದ್ದೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಇವಾಗ ಬೇಕಾದ್ರೆ ನೀವು ಇನ್ನೂವರೆಗೂ ಕಂಪ್ಯೂಟರ್ ಏನೂ ಓದಿಲ್ಲಪ್ಪ ಅಂತಂದ್ರೆ ಅದನ್ನು ರೆಫರ್ ಮಾಡಿದ್ರೆ ಸಾಕು, ನಿಮ್ಗೆ ಆಲ್ಮೋಸ್ಟ್ ಕಂಪ್ಯೂಟರ್ ಬಗ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ, ಬೇಸಿಕ್ ಐಡಿಯಾ. ನೀವು ಕ್ವಶನ್ ಬಂದ್ರೆ ಒಂದು 5-4 ಕ್ವಶನ್ ನೀವು ಪಕ್ಕ ಅಷ್ಟರೊಳಗೆ ಮಾಡ್ಬಿಡ್ತೀರಿ. ಅದ್ರ ನಾನು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಅದು ಬಿಟ್ಟರೆ ಒಂದು ಹಂಪಿ ಬಗ್ಗೆ ಕ್ವಶನ್ ಬಂದಿತ್ತು, ಈಗ ಲಾಸ್ಟ್ ಪ್ರೋ ಬಂದಿತ್ತು ಅಂತಿದ್ದು ಹಂಪಿ ಬಗ್ಗೆ ಕ್ವಶನ್. ಸೊ ಹಂಪಿ ಸಿಟಿ ಬಗ್ಗೆ, ಸೊ ಯಾವ ಕಿಂಗ್ಡಮ್ ಟೈಮ್ನಾಗ ಇದು ಎಸ್ಟಾಬ್ಲಿಷ್ ಆಗಿತ್ತು ಅಂತೇಳಿ. ಸೊ ಈಗ ಜಸ್ಟ್ ಒಬ್ಬರು ಕಾಲ್ ಮಾಡಿದ್ರು, ಅವ್ರು ಹೇಳಿದ್ದು. ಸೊ ಅದ್ರ ಬಗ್ಗೆ ಕ್ವಶನ್ಸ್ ಬಂದಾವಂತ. ಅದು ಬಿಟ್ಟರೆ ನಾರ್ಮಲ್ ಮೌರ್ಯ ಎಂಪೈರ್ ಬಗ್ಗೆ ಕ್ವಶನ್ಸ್ ಬಂದಾವ, ಮುಘಲ್ ಎಂಪೈರ್ ಬಗ್ಗೆ ಕ್ವಶನ್ ಬಂದಾವ, ಡೆಲ್ಲಿ ಸುಲ್ತಾನತ್. ಏನು ಟಾಪಿಕ್ಸ್ ಏನಿಲ್ಲ, ಸೊ ಹೊಸದು ಏನೂ ಇಲ್ಲ, ನಂಗೆ ಏನು ಹೇಳ್ಬೇಕು ತಿಳಿಯಲ್ತು. ಯಾಕಂದರೆ ಇವೆಲ್ಲ ಟಾಪಿಕ್ಸ್ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೆ, ಇದೇ ಟಾಪಿಕ್ನ ಕ್ವಶನ್ ಬರ್ತಾವೆ. ಇನ್ನು ಡಿ ಪಿ ಎಸ್ ಪಿ ಬಗ್ಗೆ ಕ್ವಶನ್ ಬಂದಾವ. ಸಿಟಿಸನ್ಶಿಪ್ ಬಗ್ಗೆ ಕ್ವಶನ್ ಅದಾವ. ಸಿಟಿಸನ್ಶಿಪ್ ಮೋಸ್ಟ್ಲಿ ನಾನು ಅದನ್ನು ಇಂಪಾರ್ಟೆಂಟ್ ಟಾಪಿಕ್ಸ್ನ ಮಿಸ್ ಮಾಡಿದೆ ಅನ್ಕೊಂತೀನಿ. ಸೊ ಸಿಟಿಸನ್ಶಿಪ್ ಬಗ್ಗೆ ಕೂಡ ಕ್ವಶನ್ಸ್ ಬರಾಕತ್ತವ, ಇವತ್ತೆಲ್ಲ ನೋಡಿದ್ರೆ ಅದು ಬರತ್ತವ. ಕಂಪ್ಯೂಟರ್ ಬರಾಕತ್ತವ, ಜಾಗ್ರಫಿ. ಇನ್ನು ಹಿಸ್ಟ್ರಿ ಒಳಗಂತೂ ನಾರ್ಮಲ್, ಮಿಡಿವಲ್ ಸ್ವಲ್ಪ ಕಮ್ಮಿನೇ ಬರ್ತಾವೆ. ಆ್ಯನ್ಸಿಯಂಟ ಮತ್ತು ಮಾಡರ್ನ್ ಹಿಸ್ಟ್ರಿ ಕ್ವಶನ್ಸ್ ಬರ್ತಾವೆ. ಅಷ್ಟೇ, ಜಾಸ್ತಿನೇ ಹಾಗೆ ಹೇಳ್ತೀನಿ ನೋಡಿದಾಗ. ಮತ್ತು ಇನ್ನೊಂದೇನು ಹೇಳೋದಿತ್ತಂದ್ರೆ, ಒಂದು ಏನೋ ಹೊಸ ಸ್ಪೆಷಲ್ ಬರ್ತೈತಿ ಅಂದಿದ್ದಲ್ಲ. ಸೊ ಏನಪ್ಪ ಅಂತಂದ್ರೆ, ತಡ್ರಿ ರಾಂಗ್ ಹೋದೆ. ಏನಪ್ಪ ಸರ್ಪ್ರೈಸ್ ಅಂತಂದರೆ, ಎಷ್ಟು ಜನ ನಂಗೆ ಗೊತ್ತಿತ್ತು, ತುಂಬ ಜನ ಗ್ರೂಪ್ ಡಿ ಓದಾತಿರ್ತೀರಿ. ಸೊ ಗ್ರೂಪ್ ಡಿ ಓದಾಕತ್ತಿರೋರಿಗೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಕತ್ತೀವಿ. ಸೊ ಏನಪ್ಪ ಬ್ಯಾಚ್ ಅಂದ್ರೆ ಇದು ನೋಡಿರಿ, ಪರಾಕ್ರಮ್ ಬ್ಯಾಚ್ ಅಂತೇಳಿ. ಸೊ 299 ನಿಮ್ಗೆ ಬ್ಯಾಚ್ ಸ್ಟಾರ್ಟ್ ಆಗತ್ತೈತಿ. ಇದನ್ನು ಮಾಡೋಕೆ ನಂಗೆ ಮೇನ್ ರೀಸನ್ ಅಂದ್ರೆ, ನಾನು ಏನು ಇದನ್ನು ಆ್ಯಕ್ಚುಲಿ ಮುಂಚೆ ನಾನು ಯೂಜಿಗೆ ಮಾಡಿದ್ದೆ, ಇಂಪಾರ್ಟೆಂಟ್ ಕ್ವಶನ್ ಬರೀ ವಾಟ್ಸಪ್ ಗ್ರೂಪ್ ಮಾಡಿದ್ದೆ, ಪೇಡ್ ವಾಟ್ಸಪ್ ಗ್ರೂಪ್ ಅಂತೇಳಿ. ಸೊ ಅದನ್ನು ಸ್ವಲ್ಪ ನೆಕ್ಸ್ಟ್ ಅಪ್ಗ್ರೇಡ್, ಯಾಕಂದ್ರೆ ನನಗೇನು ರೆಸ್ಪಾನ್ಸ್ ಸಿಗತ್ತವಲ್ಲ, ಭಾಳ ಚಲೋ ರೆಸ್ಪಾನ್ಸ್ ಸಿಗತ್ತವ, ಭಾಳ ಚಲೋ ಖುಷಿಲಿ ಹೇಳಕತ್ತಾರಲ್ಲ ಬ್ರೋ, ನೀವು ಇದನ್ನು ಮಾಡಿ ಹೆಲ್ಪ್ ಆಗೈತಿ, ಅದರಿಂದ ಇನ್ಸ್ಪೈರ್ ಆಗಿ ಇದು ಮಾಡಕತ್ತೀನಿ. ಸೊ 299 ಪ್ರೈಸ್ ಇರುತ್ತೆ. ಸೊ 299 ಜಾಸ್ತಿ ಇರ್ಬೋದು. ಸೊ 299 ಜಾಸ್ತಿ ಅಲ್ಲ ನೋಡಿರಿ, ಶರ್ಟು 299 ಅಲ್ಲ. ಮತ್ತು ನಾನು ಈಗ ಮಾಡತ್ತೀನಲ್ಲ, ಸೊ ಯಾಪ್ ನಮ್ದಲ್ಲ, ಬೋರ್ಡ್ ನಮ್ದಲ್ಲ, ಇನ್ನೂ ನಮ್ದಲ್ಲ. ಸೊ ಇನ್ನೊಬ್ರ ಕಡೆ ಹೆಲ್ಪ್ ನಾವು ಮಾಡಕತ್ತೀವಿ. ಸೊ 299 ನೀವು ಜಾಸ್ತಿ ಅಂದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ರೇಟ್ನ ನಿಮ್ಗೆ ಆಲ್ಮೋಸ್ಟ್ ನಂಗೆ ಅನಿಸೋ ಮಟ್ಟಿಗೆ ಎಲ್ಲೂ ನಿಮ್ಗೆ ಯಾವುದೇ ಥರ ಬ್ಯಾಚ್ ಸಿಗೋಂಗಿಲ್ಲ. ಸೊ ಈ ಬ್ಯಾಚ್ ಒಳಗೆ ನಿಮ್ಗೆ ಮ್ಯಾಥ್ಸ ಮತ್ತು ರೀಸನಿಂಗ ಕಂಪ್ಲೀಟ್ ಬೇಸಿಕ್ ಟು ಅಡ್ವಾನ್ಸ್, ಮ್ಯಾಥ್ಸ್ ರೀಸನಿಂಗ ಕಂಪ್ಲೀಟ್ ಬೇಸಿಕ್ ಟು ಅಡ್ವಾನ್ಸ್ ನಿಮ್ಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಪೂರ ಏನೇನು ಟಾಪಿಕ್ಸ್ ಅಲ್ಲ, ಪ್ರತಿ ಎಕ್ಸಾಮ್ದಾಗ ಬರುವಂಥ ಎಲ್ಲ ಟಾಪಿಕ್ಸ್ ಇದ್ರ ಕವರ್ ಆಗ್ಬಿಡ್ತಾವೆ ಮ್ಯಾಥ್ಸ್ ರೀಸನಿಂಗ. ಮತ್ತು GK ನೀವು ಕೇಳ್ಬೋದು, ಅದು ಸರ್ಪ್ರೈಸ್ ಐತಿ ನಿಮಗೆ, ಅಲ್ಲಿ ಬ್ಯಾಚ್ ಒಳಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸರಿ, ಅಷ್ಟೇ ಜಾಸ್ತಿ ಆಗಂಗಿಲ್ಲ. ಇನ್ನು ನಾರ್ಮಲ್ ಕ್ವಶನ್ಸ್ ಏನಾವಲ್ಲ, ನಿನ್ನೆ ನಾ ಫುಲ್ ಡೀಟೇಲ್ ರಿವ್ಯೂ ಮಾಡಿದ್ದೆ.
ಸೇಮ್ ಎಕ್ಸಾಕ್ಟ್ ಹೊಸದೇನಿಲ್ಲ, ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ನೀವು ಓದಬೇಕಲ್ಲ. ಸೊ ನೀನೇನು ಮಾಡಿದ್ನಿ ಸೇಮ್ ಅದೇ ಟೈಪ್ ಕ್ವಶನ್ಸ್ ಬಂದಾವೆ ಇವತ್ತು ಕೂಡ ಜಾಸ್ತಿ. ಸೊ ಇದಕ್ಕೆ ಬ್ಯಾಚ್ ಆ್ಯಪ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಆ್ಯಪ್ನ ಚೆಕ್ ಮಾಡ್ಬೋದು. ಸೊ ನೀವು ಪ್ಲೇಸ್ಟೋರ್ ನೋಡ್ತೀನಪ್ಪ ಆ್ಯಪ್ ಅಂತಂದ್ರೆ, ಸೊ ಆ್ಯಪ್ ನೇಮ್ ಬಂದುಬಿಟ್ಟು ಚಾಲೆಂಜ್ ಕೋಚಿಂಗ್ ಅಂತ ಆ್ಯಪ್ ಐತಿ. ಸೊ ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ. ಸೊ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಪ್ಲೇಸ್ಟೋರ್ನ ಆ್ಯಪ್ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಅಥವಾ ನಿಮ್ಗೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಹೋಗಿ ಬ್ಯಾಚ್ನ ಚೆಕ್ಔಟ್ ಮಾಡ್ಬೋದು, ನೋಡ್ಬೋದು. ನೋಡಿರಿ ಬ್ಯಾಚ್ ಸೋರಿ 299 ಏನೂ ಬರೋಂಗಿಲ್ಲ. ಸೊ 299 ನಿಮಗೆ ಪೂರಾ ಮ್ಯಾಥ್ಸ್ ರೀಸನಿಂಗ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಗ್ರೂಪ್ ಡಿ ಮಾತ್ರ ಬೆಸ್ಟ್. ಇನ್ನು ನೀವು ಬೇರೆ ಎಕ್ಸಾಮ್ ಓದಾತಿರಂದ್ರೂ ಕೂಡ ಕವರ್ ಆಗುತ್ತೆ. ಸೊ ನಾನು ನಿಮ್ಮ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಯಾಕಂದ್ರೆ ಸೇಮ್ ನೀನು ಕ್ವಶನ್ ಬಂದಾವೆ, ಸೇಮ್ ಟು ಸೇಮ್ ಕ್ವಶನ್ಸ್ ಬಂದಾವೆ ಆಲ್ಮೋಸ್ಟ್ ಎಲ್ಲ. ಹಾಗಾಗಿ ಸಿಗೋಣ ಮುಂದಿನ ಕ್ಲಾಸ್ನಾಗ, ಪರಾಕ್ರಮ ಬ್ಯಾಚ್ನಾಗ ನೀವು ತೊಗೊಂಡ್ರೆ ಅಲ್ಲೇ ಸಿಗೋಣ ಅಂತ. ಸೊ 10ನೇ ತಾರೀಕಿನ ಕ್ಲಾಸ್ ಸ್ಟಾರ್ಟ್, 10ನೇ ತಾರೀಕು ಮಟ್ಟ ಅಷ್ಟೇ 299 ಪ್ರೈಸ್ ಐತಿ. ಸೊ 10ನೇ ತಾರೀಕು ಮುಗಿತಂತ ತಗೋರಿ. ಸೊ ಪ್ರೈಸ್ ವಾಪಸ್ 399 ಆಗುತ್ತೆ. ಅಲ್ಲಿ ಮಟ್ಟ ವೇಟ್ ಮಾಡಿಬಿಡ್ರಿ, ಆದಷ್ಟು ಬೇಗ ಬ್ಯಾಚ್ ತಗೋರಿ, ಎನ್ರೋಲ್ ಆಗ್ರಿ. ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ಇವತ್ತಾಗಲೇ ಒಂದು ಕ್ಲಾಸ್ ಬರುತ್ತೆ ಅನ್ಕೊಂಡಿನಿ. ಸೊ ಆ ಕ್ಲಾಸ್ ಬಂದ ತಕ್ಷಣ ನಿಮ್ಗೆ ಅಷ್ಟೇ ಜಾಸ್ತಿ ಏನಿಲ್ಲ ಸಿಗೋಣ ಅಂತ, ಮತ್ತು ನಾವು ಅಲ್ಲೇ ಸಿಗೋಣ ಅಂತ. ಅಥವಾ ನೆಕ್ಸ್ಟ್ ನಾಳೆ ಯೂಸಿ ಕ್ವಶನ್ ನೋಡೋಣ ಅಂತ. ಹೊಸ ಕ್ವಶನ್ ಮಾತ್ರ ಮಾಡ್ತೀನಿ. ಹೊಸ ಕ್ವಶನ್ ಇಲ್ಲ, ಅವಾಗ ಸೇಮ್ ಕ್ವಶನ್ ಬರ್ದವ್ರು ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಮುಗಿಸ್ಬಿಡೋಣ ಬೆಳಿಗ್ಗೆ. ಸಿಗೋಣ ಮುಂದಿನ ಕ್ಲಾಸ್ನಾಗ. ಅಲ್ಲಿ ತನಕ ಆರಾಮಿರಿ, ಮಸ್ತ್ ಇರಿ, ಖುಷಿ ಇರಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.